ಬಂಧುಗಳೇ ನಮಸ್ಕಾರ. ನಾನು ಶ್ರೀನಿವಾಸ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ಇವತ್ತು ಇರುವಂತ ಮಂಜಮ್ಮ ಅಂತ, ಇವರು ಮುನೀಂದ್ರ ಅಂತ. ನಾವಿವತ್ತು ಪೆರೇಸಂದ್ರ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ಏನು ವಿಚಾರಕ್ಕೆ ಅಂತ ಹೇಳಿದ್ರೆ, ನವೆಂಬರ್ ತಿಂಗಳಲ್ಲಿ ಒಂದು ಅನುಮಾನಾಸ್ಪದ ಸಾವಾಗಿರುತ್ತೆ. ಇವ್ರ ತಮ್ಮನೇ, ಇವ್ರ ಸ್ವಂತ ತಮ್ಮ. ಇಲ್ಲಿ ಪೆರೇಸಂದ್ರ ಚಿಕ್ಕಬಳ್ಳಾಪುರ ಕ್ವಾರಿಯಲ್ಲಿ ಲಾರಿ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾರೆ. ಟಿಪ್ಪರ್ ಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. 18ನೇ ತಾರೀಕು ಇಲ್ಲಿ ಪಕ್ಕದಲ್ಲಿ ಇಲ್ಲೇ ಒಂದು 4-5 ಕಿಲೋಮೀಟರ್ ಹೋದ್ರೆ ಒಂದು ಕೆರೆ ಸಿಗುತ್ತೆ. ಕೆರೆಯಲ್ಲಿ ಸಾವಾಗಿರುತ್ತೆ. ಆ ಸಾವಿನ ವಿಚಾರವಾಗಿ ಅನುಮಾನ ವ್ಯಕ್ತಪಡಿಸಿ ಅದೇ ದಿನ ಮಾರನೇ ದಿನ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಆ ಲಾರಿ ಕ್ರಷರ್ ಮಾಲೀಕರ ವಿರುದ್ಧ, ಹಾಗೇನೆ ಲಾರಿ ಮಾಲೀಕರ ವಿರುದ್ಧ, ಹಾಗೇನೆ ಇವ್ರ ಜೊತೆ ಏನು ಲಾರಿ ಚಾಲಕರು ಇರ್ತಾರೆ, ಇವರೆಲ್ಲ ಒಂದು 3-4 ಜನ ಗ್ಯಾಂಗ್ ಇರುತ್ತೆ. ಅವ್ರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಏನಂತ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಏನು ನವೀನ್ ಅನ್ನೋ ಅಂತ ವ್ಯಕ್ತಿ ಇದ್ದಾನೆ, ಅವನು ಅತಿಯಾದ ಮದ್ಯ ಸೇವನೆಯಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಇವ್ರು ಗೊತ್ತಿರೋದಿಲ್ಲ. ಇವರು ಬಂದು ಕೇಳಿದಾಗೆಲ್ಲನೂ FSL ರಿಪೋರ್ಟ್ ಹೋಗಿದೆ, ರಿಪೋರ್ಟ್ ಬರ್ಲಿ ಅಂತ ಹೇಳ್ಕೊಂಡೆ 5 ತಿಂಗಳು ಕಾಲ ಕಳೆದಿರ್ತಾರೆ. ಕಾಲ ತಳ್ಕೊಂಡೇ ಬಂದಿರ್ತಾರೆ. ಮೊನ್ನೆ ಬಂದಾಗ ಏನಂತ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ರೆ, ಅತಿಯಾದ ಮದ್ಯ ಸೇವನೆಯಿಂದ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವ್ರು ಹೇಳೋ ಪ್ರಕಾರ ಅಲ್ಲಿ ಸ್ಥಳೀಯರು ಒಂದು ಫೋಟೋ ತೆಗೆದು ಕಳಿಸಿದ್ದಾರೆ. ಅದೇ ದಿನನೇ ಸಾಯಂಕಾಲ 5:27ಕ್ಕೆ ಒಂದು ಫೋಟೋ ಕಳಿಸಿದ್ದಾರೆ. ಇದೇ ವ್ಯಕ್ತಿನ ಒಂದು ಬಟ್ಟೆಯಲ್ಲಿ ಸುತ್ತಬಿಟ್ಟು ಬಿಸಾಕಿರೋಂಥದ್ದನ್ನ ಒಂದು ಫೋಟೋ ಇವರಿಗೆ ಸಿಕ್ಕಿದೆ. ಹಾಗೇನೆ ಅಲ್ಲಿನ ಸ್ಥಳೀಯರನ್ನ ವಿಚಾರಿಸಿದಕ್ಕೆ ಅಲ್ಲಿ ಡ್ರೈವರ್ಗಳು ಏನು ವೈಮನಸ್ಸಿಗಳಿಂದ ಜಗಳ ಮಾಡ್ಕೊಂಡು ಅವರೇ ಸಾಯಿಸಿರೋದು ಅಂತ ಹೇಳ್ಬಿಟ್ಟು ಇದೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ತಾಯಿಯವರು, ಅವರ ಸೋದರ ಏನು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಏನದನ್ನ ದೂರು ಕೊಡ್ತಾರೋ ಅದ್ರ ಮೇಲೆ FIR ಆಗಬೇಕು. ಇಲ್ಲ ಪೊಲೀಸ್ ಅವರಿಗೆ ಮನ ಬಂದಂತೆ, ಇಲ್ಲ ಯಾರೋ ಕ್ರಷರ್ ಮಾಲೀಕನೋ ಇಲ್ಲ ಲಾರಿ ಮಾಲೀಕನೋ ಕೊಟ್ಟಂತ ಹೇಳಿಕೆಯನ್ನು ತಗೊಂಡು FIR ಮಾಡೋದು. ದಯವಿಟ್ಟು ಕರ್ನಾಟಕ ಜನತೆ ಅರ್ಥ ಮಾಡ್ಕೊಬೇಕು. KRS ಪಕ್ಷದವರು ಪ್ರತಿ ಸಾರಿ ಪೊಲೀಸ್ ಅವ್ರನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳ್ತಿರಲ್ಲ. ಇಂಥ ಅಮಾಯಕ ಜೀವಗಳು ಪ್ರತಿದಿನ ಪ್ರತಿ ಪೊಲೀಸ್ ಠಾಣೆ ಮುಂದೆನೂ ಸಾವಿರಾರು ಜನ ಚಾತಕ ಪಕ್ಷಿಗಳಂತ ಕಾಯ್ತಾ ಇರ್ತಾರೆ. ನಿಮ್ಗೆ ಇನ್ನೊಂದು ಹೇಳ್ಬೇಕು, FSL ರಿಪೋರ್ಟ್ ಬಂದಿರುತ್ತೆ, ಅದೊಂದು ಕಾಪಿ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ, ಇದೇ ಸ್ಟೇಷನ್ ಇರೋಂಥ ಮಹಾಶಯ, ಅವ್ರ ಹೆಸರೇನಪ್ಪ, ಬಾಬಾಜಾನ್ ಅಂತ, ಮಾನ್ಯ SP ಅವರೇ, ನಿಮ್ಮ ಸಿಬ್ಬಂದಿಗಳಿಗೆ ಸ್ವಲ್ಪ ಹೇಳಿ, ಮಗನ್ ಕಳ್ಕೊಂಡಿದ್ದಾರೆ, FSL ರಿಪೋರ್ಟ್ ಬಂದಿದೆ, ಅದ್ರಲ್ಲಿ ಏನು ಬಂದಿದೆ ಸ್ವಾಮಿ ಸ್ವಲ್ಪ ನೋಡೋಣ ಕೊಡಿ ಅಂತ ಹೇಳಿದಾಗ 500 ರೂಪಾಯಿ ತಗೊಂತಾರಂತೆ. 2 ಪೇಜು ಎರಡೇ ಪೇಜ್ ಪ್ರಿಂಟ್ ತಗೊಂಡೋದಕ್ಕೆ, ಪೇಜ್ ಕಾಪಿ ತಗೊಂಡೋದಕ್ಕೆ 500 ರೂಪಾಯಿ. ನಾಚಿಕೆ ಆಗೋದಿಲ್ವಾ ಬಾಬಾಜಾನ್ ಅವರೇ? ನಾಚಿಕೆ ಆಗೋದಿಲ್ವಾ? ಕರ್ನಾಟಕ ಸರ್ಕಾರ ನಿಮ್ಗೆ ಫೋನ್ ಪೇ ಬೇಡ ಅಂದ್ರು, ಕ್ಯಾಶ್ ಮುಖಾಂತರ ನಮ್ಗೆ ಕೊಡಿ ಅಂದ್ರು. ನಾವು ಅದ್ ಇಲ್ಲ ಅಂದ್ರು ಆಯ್ತು ತಿರ್ಗಿ ಮತ್ತೆ ಕೀಸ್ ಮೊಬೈಲ್ ಕೀ ಕೊಡ್ಬೇಕಾದ್ರೆ ಏನಾಗ ಕೊಡಿ ಅಂತ ಹೇಳಿದೆ. ಫೋನ್ ಪೇ ಆಗ್ತೀನಿ ಬಿಡಿ ಸರ್, ನಾವು ಫೋನ್ ಪೇ ಬಿಟ್ಬಿಟ್ಟಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ, ನಿಮ್ ಯೋಗ್ಯತೆಗಿಷ್ಟು ಸರ್ಕಾರ ನಿಮಗೆ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ? ಶಿಸ್ತಿನ ಸಂಸ್ಥೆ ಇದು, ಪೊಲೀಸ್ ಇಲಾಖೆ ಶಿಸ್ತಿನ ಸಂಸ್ಥೆ. 1500ಗೆ ಕೈ ಹೊಡಿತೀರಲ್ರಿ, ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? ಅವ್ರು ಕೊಡೋಂತ 500 ರೂಪಾಯಿಂದ ತಗೊಂಡ್ಬಂದು ನಿಮ್ ಹೆಂಡತಿ ಮಕ್ಕಳಿಗೆ ಇರ್ತಿರಲ್ಲ, ಮನೇಲಿ ಕೇಳೋದಿಲ್ವಾ? ಅವರ ಪಾಪ ಶಾಪ ನಿಮ್ಗೆ ತಟ್ಟೋದಿಲ್ವಾ? 500 ರೂಪಾಯಿಗೆ ನಾಚಿಕೆ ಮಾನ, ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಎಲ್ಲ ಬರೀ 500 ರೂಪಾಯಿ ಕಳೀತಾ ಇದ್ದೀರಾ. ಇದಕ್ಕೆ ಹೇಳ್ತಾರೆ KRS ಅವರು ಬರೀ ಪೊಲೀಸ್ ಅವ್ರನ್ನ ಇಟ್ಟಿದ್ದಾರೆ, ಪೊಲೀಸ್ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತಿರಲ್ಲ. ಇಂಥ ಅನ್ಯಾಯಗಳನ್ನ, ಅಕ್ರಮಗಳನ್ನ ಕರ್ನಾಟಕ ಜನತೆ ತೋರಿಸ್ತಾ ಇರೋದು ನಾವೇ, KRS ಅವರೇ. ಮೇಡಮ್ ರಿಪೋರ್ಟ್ ಬರೋ ತನಕ ಮತ್ತೆ ಅವ್ರ ಮೊಬೈಲ್ ಮತ್ತೆ ಗಾಡಿ ಕೊಟ್ಟು 15 ದಿನ ನಂತರ ಕೊಡ್ತೀರಾ. 15 ದಿನನ 20 ದಿನನ ನಂತರ ನೀವು ಅವ್ರ ಮೊಬೈಲ್ ಕೊಡ್ತೀರಾ. ಅವ್ರಿಗೆ ಅನುಮಾನ ಬಂದಿದೆ. ಅನುಮಾನ ಬಂದಿರೋದ್ರಿಂದ ಅವ್ರ ಫೋಟೋ, ಅವ್ರ ಹತ್ರ ಏನೇನ್ ದಾಖಲೆ ಇದೆ ಎಲ್ಲ ತಂದು ಕೊಟ್ರು. ನೀವು FIR ಮಾಡೋದಕ್ಕೆ ನೀವು ಹಿಂದೆ ಬೀಳ್ತಿರಲ್ಲ. ಅವ್ರ ಹತ್ರ ಆ ಲಾರಿ ಮಾಲೀಕರ ಹತ್ರ ಏನಾದ್ರು ಲಂಚ ತಗೊಂಡಿದ್ದೀರಾ? ಅವ್ರನ್ನ ಯಾಕೆ ನೀವು ಕರೆಸಿ ನೀವು ಇವ್ರಿಗೆ ಪರಿಹಾರ ಕೊಡಿಸ್ತಾ ಇಲ್ಲ? FIR ಯಾಕೆ ಮಾಡ್ತಾ ಇಲ್ಲ ನೀವು? ಇದರಲ್ಲಿ ಏನು ಉದ್ದೇಶ ನಡೀತಿದೆ? ಮೃತರ 2 ವೀಲರ್ ಏನ್ ತಗೊಂಡ್ಬಂದು ಇಲ್ಲಿ ಸ್ಟೇಷನ್ ಹಾಕೊಂಡಿದ್ದಾರೆ. ಲಾರಿ ಅವರೇ ಲಾರಿ ಮಾಲೀಕರು ಹೇಳೋ ಪ್ರಕಾರ ಲಾರಿ ಲೋಡ್ ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನಿಲ್ಸ್ಕೊಂಡು 3 ಜನ ಕುಡಿದಿದ್ದಾರೆ ಅಂತ ಲಾರಿ ಮಾಲೀಕರು ಹೇಳಿಕೆ ಕೊಟ್ಟಿದ್ದಾರಂತೆ. ಲಾರಿ ಯಾವ ತರ ಬಿಟ್ಟು ಕಳಿಸಿದ್ರಿ? ಮತ್ತೆ ಲಾರಿ ಓನರ್ನ ಏನು ಪಾತ್ರ ಇಲ್ವಾ ಹಂಗಾದ್ರೆ?
ಮತ್ತೆ ಇವ್ರ ಜೊತೆ ಕುಡ್ತಿದ್ರಲ್ಲ 3-4 ಜನ ವ್ಯಕ್ತಿಗಳು ಅವ್ರ ಡ್ರೈವರ್ಗೆ ಹೋಗ್ತೀವಿ ಇಲ್ಲಿ ಕುತ್ಕೊಂತೀವಿ ಹೋಗ್ತೀವಿ ಅಲ್ಲೇ ಕೇಳಪ್ಪ ಅವರು ಏನ್ರಿ ನಿಮ್ ತಮ್ಮಂದು ಒಬ್ಬಂದೇನಾಗಿರೋದು ಕೇಸು ಇಷ್ಟು ಕೇಸ್ಗಳಾಗಿದ್ದೀರಿ ಅಂತ ಮಾತಾಡ್ತಾರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೊಂದೇ ಕೇಸ್ ಅಲ್ಲ, ಇದೇ ತರ ಏನು ಎಷ್ಟು ಪೊಲೀಸ್ ಸ್ಟೇಷನ್ ಇದಾವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಯಾವ ಕೇಸು ಬರೋದೇ ಇಲ್ಲ, ಯಾವ ಕೇಸು ನೋಡೋದೇ ಇಲ್ಲ. ಯಾವ್ದು ನೋಡೋದಿಲ್ಲ ಸ್ಪೆಷಲ್ ಆಗಿದೆ ಎಂಟ್ರಿ ಮಾಡ್ಕೊಂಡು ಅಲ್ಲ ಎತ್ತಕ್ ಕರಲ್ರಿ, ಅವ್ರ ಸಂಕಟ ನೋಡ್ರಿ. ಮಗನ್ ಕಳ್ಕೊಂಡಿದ್ದಾರೆ, ದಿನ ಬೆಳಗ್ಗೆ ಆದ್ರೆ ನಿಮ್ ಸ್ಟೇಷನ್ ಹತ್ರ ಬೆಳಗ್ಗೆ ಬಂದು ಅವ್ರಿಗೆ ಏನ್ ಬೇರೆ ಕೆಲಸ ಇರಲ್ವಾ? ಮಗನ್ ಕಳ್ಕೊಂಡಿದ್ದಾರೆ, ಆ ಸಂಕಟದಲ್ಲಿ ಬೆಳಗ್ಗೆ ಬರ್ತಾರೆ, ಸಾಯಂಕಾಲದವರೆಗೂ ಈ ಉಳ್ಮೇಲೆ ಕುತ್ಕೊಂಡು ಊಟ ಮಾಡಿರ್ತಾರ, ಮಧ್ಯಾಹ್ನ ಟಿಫನ್, ಬೆಳಗ್ಗೆ ಟಿಫನ್ ಮಾಡಿರ್ತಾರ, ಮಧ್ಯಾಹ್ನ ಊಟ ಮಾಡ್ತಾರ ಗೊತ್ತಿಲ್ಲ, ಏನೋ ಒಂದ್ ತರ ಗೊತ್ತಿಲ್ಲ, ಏನೋ ಒಂದ್ ಹೇಳ್ ಕಳ್ಸ್ಬಿಡೋದು ಅಷ್ಟೇನಾ? ಗುಡ್ಬಂಡೆಯಲ್ಲಿ ಹೋಗ್ತೀವಿ ಸರ್, ಗುಡ್ಬಂಡೆಯಲ್ಲಿ ಹೋಗಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಮುಖಾಂತರ ಇವಾಗ ಸ್ಟೇಟ್ಗೆ ಅಂತ ಗೊತ್ತಿರ್ತಾರೆ ಸರ್. ಸರ್ಕಲ್ ಇನ್ಸ್ಪೆಕ್ಟರ್ ಸಂಬಳ ಕೊಡೋಂತ ವ್ಯಕ್ತಿಗಳು ನಾವ್ರಿ. ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಇದೀರಲ್ಲ, ಸಂಬಳ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಿಮ್ಮ ಏನಮ್ಮ ಮಾಡ್ಬೇಕು ಬಾಡಿ ಮೇಲೆ ಯೂನಿಫಾರ್ಮ್ ಹಾಕೊಂಡಿದ್ರೆ ಯೂನಿಫಾರ್ಮ್ ಸಮೇತ ನಾವೇ ಕೊಟ್ಟಿರೋಂಥದ್ದು. ಸಾರ್ವಜನಿಕರ ಹತ್ರ ಯಾವ ತರ ನಡ್ಕೊಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಕುಶಾಲ್ ಚೌಕ್ಸಿ ಇದಕ್ಕೆಲ್ಲ ನೀವು ನೋಡ್ಬೇಕು, ನಿಮ್ ಸಿಬ್ಬಂದಿಗಳು ಯಾವ ತರ ನಡ್ಸ್ಕೊಂತಾ ಇದಾರೆ ಅಂತ ಹೇಳ್ಬಿಟ್ಟು. ನೀವು ಬಂದ್ಮೇಲೆ ಸ್ವಲ್ಪ ಸುಧಾರಿಸಿದೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವ್ರು ಬಂದ್ಮೇಲೆ ಸುಮಾರು ಸುಧಾರಿಸಿದೆ, ನಾವು ನೋಡ್ತಾ ಇದೀವಿ. ಅವ್ರು ಬಂದಾಗಿಂದ ಏನೇನು ವ್ಯವಸ್ಥೆ ಚೆನ್ನಾಗಿದೆ. ಆದ್ರೆ ನಿಮ್ಮಂತ ಈ ಸಿಬ್ಬಂದಿಗಳು ಇದಾರಲ್ಲ, ನಿಮ್ಮ ಕೆಳ ಅಂತ ಸಿಬ್ಬಂದಿಗಳು ಇನ್ನೂ ಬಿಟ್ಟಿಲ್ಲ. ಅಲ್ಲಿ ವಿಡಿಯೋ ಮಾಡಕ್ ಹೋಗಿರ್ತಾರೆ, ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಲಂಚ್ ಟೈಮ್ ಅಲ್ಲಿ ಆಗಿರೋದಂತ ಏನ್ ಇದ್ರ ಮಾತಾಡ್ತಾರೆ ಗೊತ್ತಾ ಸರ್ ಅವರು? ಲಂಚ್ ಟೈಮ್ ಅಲ್ಲಿ ಆಗಿರೋದಂತ FSL ರಿಪೋರ್ಟ್ ಅವ್ರು ಒಪ್ಪುತ್ತಾ ಇಲ್ಲ. FSL ರಿಪೋರ್ಟ್ ಅಲ್ಲ, ಆಗ್ಲಿ ಬಿಡಿ ಅದು. ನಂಗೆ ರೀತನಿಕೆ ಆಗ್ಲೇಬೇಕು. ಗುಡಿಬಂಡೆಯಲ್ಲಿ ಏನ್ ಮಾತಾಡಿದ್ರ? ಗುಡಿಬಂಡೆಯಲ್ಲಿ ಬಿದ್ದೋಗೋಣ ಅಂತ ಹೇಳ್ಬಿಟ್ಟು ನಮ್ಗೆ ರಿಪೋರ್ಟ್ ಕೊಡ್ತಾರೆ. ನಾನು ರಿಪೋರ್ಟ್ ಮುಟ್ತಾ ಇಲ್ಲ, ನಂಗೆ ಮತ್ತೆ ರೀಪೋಸ್ಟ್ ಮಾಡನ್ ಆಗ್ಬೇಕು. ಗಾಡಿ ಓನರ್ ಜೊತೆಗೆ ಇಮಿಡಿಯೇಟ್ಲಿ FIR ಮಾಡಲೇಬೇಕು. ಗುಡಿಬಂಡೆಗೆ ಏನಕ್ಕೆ ಹೋಗಿದ್ರೆ ಯಾರು ಸರ್? ನೀವು? ಡಿವೈಸ್ ಸರ್ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಹೋಗಿ ನೀವು ಅಂತ ಹೇಳ್ಬಿಟ್ಟು. ನಾನು ಅಲ್ಲಿ ಫೋನ್ ಮಾಡಿ ಹೇಳಿದ್ದೀನಿ, ನಿಮ್ಮ ಕೃಷ್ಣ ಸರ್ ಇರ್ತಾರೆ, ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ರು. 10 ಗಂಟೆಗೆ ಹೋಗಿದ್ದು. ಕುಡಿದಂತ ವ್ಯಕ್ತಿ ಅವನೇ ಮೂಟೆ ಕಟ್ಕೊಂತಾನ, ಮೂಟೆ ಕಟ್ಕೊಂಡು ಕೆರೆಗೆ ಬೀಳ್ತಾನ. ಮೊಬೈಲ್ ನೀರಲ್ಲಿ ಬಿದ್ದಿಲ್ಲ, ಮೊಬೈಲ್ ಆಚೆನೆ ಇದೆ. ಮೊಬೈಲ್ ಅವ್ರು ನೀರಾಗ್ ಬಿದ್ದಿದ್ರೆ ಮೊಬೈಲು ಆ ಕೆರೆಲೆ ಬೀಳ್ಬೇಕಿತ್ತಲ್ಲ. ಮೊಬೈಲ್ ಹೆಂಗ್ ಬಂತು ಇವ್ರ ಕೈಗೆ? ಮೊಬೈಲ್ ಹೆಂಗ್ ಸೀಸ್ ಮಾಡಿದ್ರು? ಅದೇ ಕೆರೆಯಲ್ಲಿ ಸಿಕ್ಕಿದಂತ ಶವ ಆದ ಫೋಟೋ ಇದು. ಪೊಲೀಸರ ಪ್ರಕಾರ ಇದು ಅಲ್ವೇ ಅಲ್ಲ, ಇದೇನೋ ಫೇಕ್ ಫೋಟೋ ಅಂತ ಹೇಳ್ತಾರಲ್ಲ, ಇದು ಆ ಹುಡುಗಂದಲ್ಲ, ಬೇರೆ ಫೋಟೋ ಅಂತ ಹೇಳ್ತಾರಲ್ಲ. ಗ್ರೂಪ್ ಅಲ್ಲಿ ಅದೇ ಗ್ರೂಪ್ ಅಲ್ಲಿ ಲಾರಿ ಮೊಬೈಲ್ ಗ್ರೂಪ್ ಅಲ್ಲಿ ಬಂದಿರೋದು. ಸತ್ತಿರೋ ವ್ಯಕ್ತಿ ಯಾರಿದ್ದಾರೆ ಅವಂದೇ ಫೋನ್ ನಲ್ಲಿ ಅವತ್ತೇ ಅದೇ ದಿನನೇ 18ನೇ ತಾರೀಕು 9ನೇ ತಿಂಗಳು 2025 ಸಾಯಂಕಾಲ 5:27ಕ್ಕೆ ಅವನ್ ಫೋನ್ ಇಂದಾನೆ ಹೋಗುತ್ತೆ ಈ ಫೋಟೋ. ಆ ಗ್ರೂಪ್ ಅಲ್ಲಿ ಏನ್ ಚಾಲಕರ ಗ್ರೂಪ್ ಅಂತ ಒಂದಿರುತ್ತೆ, ಎಲ್ಲಿ RTO ಇದಾರೆ, ಎಲ್ಲಿ ಪೊಲೀಸರು ಇದಾರೆ ಅಂತ ತಿಳಿಸೋದಕ್ಕೆ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ಚಾಲಕರು, ಲಾರಿ ಚಾಲಕರೆಲ್ಲಾನು. ಆ ಗ್ರೂಪ್ ಅಲ್ಲಿ ಈ ಫೋಟೋ ಹರಿದಾಡಿದೆ. ಎಲ್ಲಿಂದ ಬಂತು ಮತ್ತೆ ಈ ಫೋಟೋ? 5:27ಕ್ಕೆ ಸತ್ತೋಗಿರ್ತಾನಲ್ಲ ಅವನು. ಯಾರಾಗಿರ್ತಾರೆ ಮತ್ತೆ? ಇಲ್ಲ, ಪೊಲೀಸರ ಪ್ರಕಾರ ಈ ಹಣ ಅವ್ರದಲ್ಲ, ನವೀನ್ ಅನ್ನೋ ವ್ಯಕ್ತಿದಲ್ಲ ಅನ್ಸುತ್ತೆ. ಬಿಡಿ ಹೋಗ್ಲಿ, ಮಾಡಿ. ನವೀನ್ ಅನ್ನೋ ವ್ಯಕ್ತಿದು ಇದೆಲ್ಲ ಅನ್ಸುತ್ತೆ. ಅದೇ ಕೆರೆಯಲ್ಲಿ ಇನ್ನೊಂದು ಡೆಡ್ ಬಾಡಿ ಸಿಕ್ಕಿರ್ಬೇಕಲ್ಲ, ಮತ್ತೆ ಇದ್ಯಾ ಡೆಡ್ ಬಾಡಿ? ಮತ್ತೆ ಅವ್ರ ಕತೆ ಏನು? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ 15 ದಿನಕ್ಕೊಂದ್ಸರಿ ಇದೇ ತರ ನಡೀತದೆ. ಅನುಮಾನಾಸ್ಪದ ಸಾವು, ಇಲ್ಲ ಕುಡಿದು ಬಿದ್ದಿದ್ದಾನೆ, ಇಲ್ಲ ಆಕ್ಸಿಡೆಂಟ್ ಆಗಿದೆ. ಇದರ ರಾಜಕೀಯ ಪ್ರಭಾವನೂ ಇದೆ, ಇಲ್ಲಿ ಅಕ್ರಮವಾಗಿ ನಡೀತಾ ಇರತಕ್ಕಂತ ಕಲ್ಲು ಗಣಿಗಾರಿಕೆಗಳ ಪ್ರಭಾವನೂ ಇದೆ. ಯಾರು ದುಡ್ಡು ಕೊಡ್ತಾರೋ, ಯಾರು ದುಡ್ಡು ಇವ್ರ ಬಾಯಿಗೆ ತಿರುಗ್ತಾರೋ ಆ ಕೇಸು ಮಾಫಿ ಆಗುತ್ತೆ. ಮಾಫಿ ಅಂತ ಕೆಲಸನ ಪೊಲೀಸ್ ಇಲಾಖೆ ಇಲ್ಲಿ ಸಾರಾಸಗಟಾಗಿ ಮಾಡ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ಸುತ್ತಮುತ್ತ ಜನ ಮಾತಾಡ್ಕೊಂತ ಇದಾರೆ, ಮೀಡಿಯಾ ಮಾತಾಡ್ಕೊಂತ ಇದಾರೆ. ಕಳ್ಕೊಂಡಿರ್ತಾರಲ್ಲ ಆ ವ್ಯಕ್ತಿ ಮನೆಗಳವರು ಮಾತಾಡ್ಕೊಂತ ಇದಾರೆ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ಜನರ ರಕ್ಷಣೆ ಮಾಡಬೇಕಾಗಿರುವಂತ ಪೊಲೀಸ್ ಇಲಾಖೆ ರಕ್ಷಕರಾಗಿ ಭಕ್ಷಕರಾಗಬೇಡಿ. ಖಾಲಿ 500 ರೂಪಾಯಿಗೆ ಮಗನ್ ಕಳ್ಕೊಂಡಿದ್ದಾನೆ, ಅವ್ರಿಗೆ ದಾಖಲೆ ಕೊಟ್ಟು ಕಳ್ಸೋದ್ ಬಿಟ್ಬಿಟ್ಟು 500 ರೂಪಾಯಿ ಕೇಳ್ತೀಯಲ್ಲಪ್ಪ. ಯಾರ ಪಕ್ರಿದಿನೋ ಬಾಬಾ ಜಾನ್, ನಿನ್ಗೆ ಏನಂತ ಹೇಳ್ಬೇಕಪ್ಪ ಸ್ವಾಮಿ? ನಿಮ್ಗೆ ಏನಕ್ಕೆ ನಿಮ್ಗೆ ಯೂನಿಫಾರ್ಮ್ ಹಾಕೊಂಡಿದ್ರಿ? ಇನ್ನೇನು ಬಡವ್ರ ಕೆಲಸ ಸಿಗ್ತೈತೆ, ನ್ಯಾಯ ಸಿಕ್ಕಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಡವ್ರ ನ್ಯಾಯನೇ ಇಲ್ಲ. ರಾಜಕೀಯದವ್ರು ಹೇಳ್ತಾರೆ, ಇಲ್ಲಿನಂತ ಶಾಸಕರು ಹೇಳ್ತಾರೆ ತೆಲುಗು ಡೈಲಾಗ್ ನೋಡ್ಕೊಂಡು, ನಮ್ಗೂ ನ್ಯಾಯ ಸಿಕ್ಕೋದು. ನಾವು ಲಂಚ ಕೊಟ್ಟಿಲ್ಲಲ್ಲ, ನಾವು ಬಡವ್ರು ಎಲ್ಲಿಂದ ತಂದು ಕೊಡೋಣ? ಲಂಚ ಕೊಟ್ರೆ ಮಾತ್ರ FIR ಮಾಡೋದಾ? ಲಂಚ ಕೊಡ್ಲಿಲ್ಲ ಅಂದ್ರೆ FIR ಮಾಡಲ್ವಾ? 24 ಅವರ್ಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯಕ್ತಿ ಕಂಪ್ಲೇಂಟ್ ಕೊಟ್ರೆ 24 ಗಂಟೆಯಲ್ಲಿ ನೀವು FIR ಮಾಡ್ಬೇಕು. ಯಾಕೆ ಮಾಡಿಲ್ಲ ನೀವು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ತನಿಖೆ ಮಾಡಿ ಇವ್ರದ್ದು ಏನಿದೆಯೋ ಅದನ್ನ FIR ಮಾಡ್ಬಿಟ್ಟು ದಯವಿಟ್ಟು ಅವ್ರಿಗೆ ಇದನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇಲ್ಲ ನೀವು ಮಾಡೋದಿಲ್ಲ ಅಂದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ. ಬಿಡಿ, ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದೀವಿ. ನಮಗೆ ಇವ್ರೇನು ನ್ಯಾಯ ಕೊಡಿಸಿದ್ರೆ ನಮಗೆ ಅದು ಇಷ್ಟ ಆಗ್ತಾ ಇಲ್ಲ. ಜನತಾ ನ್ಯಾಯಾಲಯದ ಮುಂದೆ ಇಟ್ಟಿದೀವಿ. ಜನರು ನೋಡಿ ಯಾವ ತರ ಇದೆ, ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದನ್ನ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದೀವಿ. ಜನ ನೀವೇ ಅರ್ಥ ಮಾಡ್ಕೊಬೇಕು ಯಾವ
ಮಟ್ಟದಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದನ್ನ ಜನ ನೋಡಿ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು. ಕಟ್ ಮಾಡಿ.